ಜಮ್ಮುಗೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಾವು ನಮ್ಮ ಸೈನ್ಯಾಧಿಕಾರಿ ರಾಜ್ಕುಮಾರ್ ಥಾಪಾನ ಕಳ್ಕೊಂಡಿದ್ವಿ. ಪಾಕ್ ಗುರಿಯಾಗಿಸಿದ ನಾಗರಿಕ ಪ್ರದೇಶಗಳಲ್ಲಿ ಅಲ್ಲಿನ ಸಿಎಂ ಪರಿಶೀಲನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಹಾಗಾಗಿ ಜಮ್ಮುಗೆ ಸಿಎಂ ಒಮರ್ ಅಬ್ದುಲ್ಲಾ ಭೇಟಿ ಕೊಡ್ತಾ ಇದ್ದಾರೆ. ಯಾವ ಯಾವ ಪ್ರದೇಶದಲ್ಲಿ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿದೆಯೋ ಆ ಪ್ರದೇಶಗಳಿಗೆ ಅವರು ಭೇಟಿ ಕೊಡ್ತಾರೆ. ಅವರ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸವನ್ನು ಅವ್ರು ಮಾಡಲೇಬೇಕು. ನಾವು ಅಲ್ಲಿ 4 ಜನ ಸಿವಿಲಿಯನ್ಸನ್ನು ಕಳ್ಕೊಂಡಿದ್ದೀವಿ, ಇನ್ಕ್ಲೂಡಿಂಗ್ ಒಬ್ಬ ಸೇನಾಧಿಕಾರಿ ರಾಜ್ಕುಮಾರ್ ಥಾಪಾ ಅಂತಂದ್ಬಿಟ್ಟು. ಅಲ್ಲೂ ಕೂಡ ಸಂತಾಪವನ್ನು ಸೂಚಿಸಿದ್ರು ಒಮರ್ ಅಬ್ದುಲ್ಲಾ. ಈಗ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯೋದಕ್ಕೆ ಕೂಡ ಅವ್ರು ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಮರ್ ಅಬ್ದುಲ್ಲಾ ಅವ್ರು ನೆನ್ನೆನೂ ಕೂಡ ಶಾಂತಿ ಮಂತ್ರವನ್ನು ಪಠಿಸಿದ್ರಪ್ಪ. ಬೇಡ, 2 ರಾಜ್ಯಗಳ ನಡುವೆ ಈ ಥರ 2 ದೇಶಗಳ ನಡುವೆ ಈ ರೀತಿ ಉದ್ವಿಗ್ನ ಪರಿಸ್ಥಿತಿ ಬೇಡ, ಇದರಿಂದ ನಾವು ತುಂಬ ನಷ್ಟ ಅನುಭವಿಸ್ತೀವಿ ಅಂತ. ಲಾಹೋರ್ ಮತ್ತು ಸಿಯಾಲ್ಕೋಟ್ನಲ್ಲಿ ಮತ್ತೆ ದಾಳಿ ಮುಂದುವರೆದಿದೆ. ಸಿಯಾಲ್ಕೋಟ್ನ ಲೂನಿ ಟೆರರ್ ಲಾಂಚ್ ಪ್ಯಾಡ್ ಧ್ವಂಸವಾಗಿದೆ. ಅಕ್ನೂರು ಏರಿಯಾದ ಎದುರಲ್ಲೇ ಇದ್ದಂತಹ ಲಾಂಚ್ ಪ್ಯಾಡ್ ಅನ್ನು ಉಡಾಯಿಸಿದೆ BSF ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಲಾಹೋರ್ನಲ್ಲಿ ಡಬಲ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಲಾಹೋರ್ ಸಿಯಾಲ್ಕೋಟ್ನಲ್ಲಿ ಪಾಕಿಸ್ತಾನದಿಂದ ಮತ್ತಷ್ಟು ದಾಳಿ, ಅದಕ್ಕೆ ತಕ್ಕ ಪ್ರತ್ಯುತ್ತರ ಭಾರತದ ಸೇನೆಯಿಂದ ಆಗ್ತಾ ಇರುವಂಥದ್ದು. ಈ ಮೂಲಕ ಭಾರತದ ಸೇನೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಏಟನ್ನು ಕೊಡ್ತಾ ಇದೆ. ಏನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದನ್ನು ವಿಫಲ ಮಾಡುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಒಂದು ಕಡೆ ನಿರಂತರವಾಗಿ ಶೆಲ್ಲಿಂಗ್ ದಾಳಿ ಆಗ್ತಾ ಇದೆ, ಮತ್ತೊಂದು ಕಡೆ ಡ್ರೋನ್ ಅಟ್ಯಾಕ್, ಅದರ ನಡುವೆನೇ ಮಿಸೈಲ್ಸ್ಗಳು ಕೂಡ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ಅದೆಲ್ಲವನ್ನೂ ಕೂಡ ಈಗ ಧೂಳಿಪಟ ಮಾಡುವಂತಹ ಕೆಲಸ ಆಗ್ತಾ ಇದೆ. ಟೆರರ್ ಲಾಂಚ್ ಪ್ಯಾಡ್ ಅನ್ನು BSF ಉಡಾಯಿಸಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ.